चन्द्रशेखर
पाहि मां चन्द्रशेखर 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 रक्ष माम्। भेषजं भवरोगिणामखिलापदामपहारिणं रक्षयज्ञविनाशनं त्रिगुणात्मकं त्रिविलोचनं भोक्तिपराप्रदं सकलाघतङ्गविनाशनं चन्द्रशेखरमाश्रये मम किं करिष्यति वै यमः। चन्द्रशेखर 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 पाहि मां चन्द्रशेखर 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 रक्ष माम्। भक्तवत्सलमर्चितं निधिमक्षयं हरिदम्बरं सर्वभूतपतिं परात्परमप्रमेयमनोत्तमं सोमवारिणभूताशनसोमपनिलकाकृतिं चन्द्रशेखरमाश्रये मम किं करिष्यति वै यमः। चन्द्रशेखर 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 पाहि मां चन्द्रशेखर 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 रक्ष माम्। विश्वदृष्टिविधायिनं पुनरेव पालनतत्परं सम्मरन्तमपि प्रपञ्चमशेषलोकनिवासिनं क्रीडयन्तमहर्निशं गणनाथयोषतमन्वितं चन्द्रशेखरमाश्रये मम किं करिष्यति वै यमः। चन्द्रशेखर 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 पाहि मां चन्द्रशेखर 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 रक्ष माम्। चन्द्रशेखर 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 पाहि मां चन्द्रशेखर 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 रक्ष माम्। ಎಲ್ಲರೂ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಭಗವಾನ್ ಶ್ರೀರಾಮಕೃಷ್ಣರನ್ನು ಸ್ಮರಣೆ ಮಾಡೋಣ. ಶ್ರೀರಾಮಕೃಷ್ಣರನ್ನು ಭಾವಿಸೋಣ. ನಮ್ಮ ಕಣ್ಮುಂದೆ ಶ್ರೀರಾಮಕೃಷ್ಣರು ಕುಳಿತಿದ್ದಾರೆ ಅಂತ ಭಾವಿಸ್ತಾ ಶ್ರೀರಾಮಕೃಷ್ಣರನ್ನೇ ಭಾವಿಸ್ತಾ ಇರೋಣ.
ಆ ದಿವ್ಯ ಮುಖಾರವಿಂದವನ್ನು ನೋಡ್ತಾ ಇರೋಣ. ಹಾಗೆ ಶ್ರೀರಾಮಕೃಷ್ಣರನ್ನು ಭಾವಿಸ್ತಾ ಆ ಕೂತಿರುವ ಶ್ರೀರಾಮಕೃಷ್ಣರ ಒಂದು ಸಮಾಧಿ ಸ್ಥಿತಿನಲ್ಲಿ ಕುಳಿತಿರುವಂಥ ಶ್ರೀರಾಮಕೃಷ್ಣರನ್ನೇ ಭಾವಿಸೋಣ, ಆ ಮೂರ್ತಿಯನ್ನು ಭಾವಿಸೋಣ. ಹಾಗೆ ಭಾವಿಸ್ತಾ ಅವ್ರನ್ನೇ ನೋಡ್ತಾ ನಾಮಜಪ ಮಾಡೋಣ. ಆ ಪ್ರತಿಯೊಂದು ನಾಮಜಪದಲ್ಲೂ ಕೂಡ ನಮ್ಮ ಕಣ್ಮುಂದೆ ಅವರ ಆ ಒಂದು ದಿವ್ಯ ಮೂರ್ತಿ ಹೋಗದೆ ಇರೋ ಹಾಗೆ ಇಡೀ ನಾಮಜಪದಲ್ಲಿ ಅವರೇ ಕಾಣಿಸ್ತಿರೋ ಹಾಗೆ ಭಾವಿಸ್ತಾ ಇರೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ, 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 ಓಂ ನಮೋ ಭಗವತೆ ರಾಮಕೃಷ್ಣಾಯ. ಶ್ರೀರಾಮಕೃಷ್ಣರ ಪದದಲ್ಲಿ ಪ್ರಣಾಮವನ್ನು ಸಲ್ಲಿಸೋಣ. ಮಾನಸಿಕವಾಗಿ ಪ್ರಾರ್ಥನೆ ಸಲ್ಲಿಸೋಣ. ಹಾಗೆ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ.
ಇವತ್ತು ಕಥೆ ಹೇಳೋದಕ್ಕೆ ನಮ್ಮ ಅಮೃತ್ ಶೆಟ್ಟಿ ಅವನು ಒಂದು ನೀತಿ ಕಥೆ ಹೇಳಲಿದ್ದಾನೆ. ಮತ್ತು ಅದಾದಮೇಲೆ ಅವನೇ ಒಂದು ನಮ್ಮ ಚರ್ಚ್ಸಲ್ಲಿ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತಾನೆ. ಈಗ ಯಾವ ನೀತಿ ಕಥೆ ಹೇಳ್ತಾನೆ ಅಂತ ನಾವೆಲ್ಲ ಕೇಳಿಸ್ಕೊಳ್ಳೋಣ. ಜಯರಾಮ್ ಕೃಷ್ಣ ಅಮೃತ ಮಲಗಿ ಓದಬೇಕು. ಈ ವಾರದ ಕಥೆಯ ಹೆಸರು ಗಾಯತ್ರಿ ಮಂತ್ರದ ಮಹಿಮೆ. ಒಂದು ಕಾಲದಲ್ಲಿ ಕೇರಳದಲ್ಲಿ ಒಂದು ಮಹಾರಾಜನಿದ್ದನು, ವಾಸಿಸುತ್ತಿದ್ದನು. ಆ ಆ ಮಹಾರಾಜ ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಾಗೆ ನೋಡಿಕೊಳ್ಳುತ್ತಿದ್ದ. ಹಾಗೆ ಒಂದು ದಿವಸ ಅವನಿಗೆ ಕಾಯಿಲೆ ಬಂದಿತು ಒಂದು ಕಾಯಿಲೆ ಬಂದಿತ್ತು. ಈ ಅಲ್ಲಿನ ಪ್ರಜೆಗಳೆಲ್ಲರೂ ಬಂದು ಎಲ್ಲ ವೈದ್ಯರು ನೋಡಿ ಔಷಧಿಯನ್ನು ಕೊಟ್ಟಿದ್ದರು. ಆದರೆ ಯಾವುದು ಔಷಧಿ ಸರಿ ಮಾಡುವುದು, ಅವನ ಕಾಯಿಲೆಗೆ ಸರಿ ಮಾಡಲಿಲ್ಲ. ಅದಕ್ಕ ಅವನು ದಿನ ಇಡೀ ಎಲ್ಲ ಕಷ್ಟವನ್ನು ಸಹಿಸಿ ದೇವರಲ್ಲಿ ಪ್ರಾರ್ಥನಿಸುತ್ತಿದ್ದ. ಹಾಗೆ ಒಂದು ದಿವಸ ನಿದ್ದೆ ಮಾಡುತ್ತಿರುವಾಗ ಅವನಿಗೆ ದೇವರು ಕನಸಲ್ಲಿ ಬಂದು ಅವನು ಹೇಳಿದ, ದೇವರೇ, ನಾನು ನ್ಯಾಯವಾಗಿ ಈ ರಾಜ್ಯವನ್ನು ನೋಡಿಕೊಳ್ಳುತ್ತಿದ್ದೇನೆ, ಆದರೆ ನನಗೆ ಇಂಥ ಪಾಪವಾದ ಕಾಯಿಲೆ ಏನಕ್ಕೆ ಕೊಟ್ಟಿದ್ದೀರಿ ಅಂದಿದ. ಆಗ ದೇವರು ಹೇಳಿದರು, ಇದು ನಿನ್ನ ಈ ಜನ್ಮದ ಪಾಪವಲ್ಲ, ಇದು ನಿನ್ನ ಹಿಂದಿನ ಜನ್ಮದ ಪಾಪದ ಫಲ. ಆಗ ಇದನ್ನು ಕಮ್ಮಿ ಮಾಡಬೇಕೆಂದರೆ ನೀನು ನಿನ್ನಷ್ಟೇ ತೂಕವಾದ ಎಳ್ಳಿನ ಮೂರ್ತಿಯನ್ನು ಕಟ್ಟಿಸಿ ಅದರ ಒಳಗೆ ಚಿನ್ನದ ನಾಣ್ಯವನ್ನು ಹಾಕಿ ದಾನ ಮಾಡು. ಹಾಗೆ ನೆನಪಿಡಿಕೋ, ನೀನು ದಾನ ಮಾಡುವುದರಲ್ಲಿ ನಿನ್ನ ಕಾಯಿಲೆ ಇರುತ್ತದೆ. ಯಾರು ತಗೊಂತಾರೋ ಅದು ಅವರು ನಿನ್ನ ಕಾಯಿಲೆ ಬರುತ್ತದೆ ಹೇಳುತ್ತಾರೆ ದೇವರು. ಅದಾದ ನಂತರ ಮಾರನೆಯ ದಿವಸ ಅವರ ಮಂತ್ರಿಯನ್ನು ಕರೆದು ಹೇಳಿದ. ತನ್ನ ಮಂತ್ರಿಗಳು ಹೋಗಿ ಇದನ್ನು ಅವರ ಪ್ರಜೆಗಳಿಗೆ ಪ್ರಜೆಗಳು ಹೇಳಿದರು, ಯಾರೋ ಚಿನ್ನದ ನಾಣ್ಯಗಳಿಗೆ ನಾವು ರಾಜನ ಕಾಯಿಲೆಗೆ ನಾವು ಬಲಿಯಾಗುವುದಿಲ್ಲ ಎಂದು. ಅದಾದ ನಂತರ ಕರ್ನಾಟಕದಿಂದ ಒಬ್ಬ ಬ್ರಹ್ಮಚಾರಿ ಹೋಗಿಬಿಟ್ಟು ಹೇಳುತ್ತಾನೆ ರಾಜನಿಗೆ, ರಾಜನೇ, ನಾನು ನಿಮ್ಮ ಎಳ್ಳಿನ ಮೂರ್ತಿಯನ್ನು ತಕೊಂತೀನಿ ಎಂದು. ಅದಾದ ನಂತರ ರಾಜನು ಸಂತೋಷದಿಂದ ಕೇಳುತ್ತೇನೆ, ನಿನಗೆ ಗೊತ್ತಲ್ಲ, ಇದನ್ನು ನೀನು ತಕೊಂಡರೆ ನಿನಗೆ ಒಂದು ಕಾಯಿಲೆ ಬರುತ್ತದೆ ಎಂದು. ಅವಾಗ ಬ್ರಹ್ಮಚಾರಿ ಹೇಳುತ್ತೇನೆ, ಮಹಾರಾಜರೇ, ನಂಗೆ ಗೊತ್ತಿದೆ ಎಂದು. ಆಗ ಹೇಳುತ್ತಾನೆ ಅವನು, ನಿಮ್ಮ ಅವಶ್ಯಕತೆ ಈ ರಾಜ್ಯಕ್ಕೆ ತುಂಬಾ ಮುಖ್ಯವಾಗಿದೆ. ಅದಕ್ಕೆ ನಾನು ಈ ಕಾಯಿಲೆಯನ್ನು ತಗೊಂತಿದ್ದೇನೆ. ನಿಮ್ಮ ಒಳ್ಳೆ ಕೆಲಸಕ್ಕೂ ನಾನು ನಿಮ್ಗೆ ಸಹಾಯ ಮಾಡಕ್ಕೆ ಇಷ್ಟಪಡ್ತೀನಿ ಎಂದು. ಅದಾದ ನಂತರ ಅವರ ಮಂತ್ರಿಗಳು ಅವನ ಎಳ್ಳಿನ ಮೂರ್ತಿಯನ್ನು ತಂದು ಅವನ ಮುಂದೆ ಇಡ್ತಾರೆ. ಆ ಎಳ್ಳಿನ ಮೂರ್ತಿ ತನ್ನ 3 ಬೆರಳು ಎತ್ತಿ ಹೇಳುತ್ತದೆ, ನೀನು 3 ಬಾರಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು, ಆಗಷ್ಟೇ ನಾವು ಈ ಮಹಾರಾಜ ಮೈಯಿಂದ ಬಂದು ಹೋಗುತ್ತೇವೆ ಎಂದು. ಆಗ ಬ್ರಹ್ಮಚಾರಿ ಹೇಳುತ್ತಾನೆ, ಇಲ್ಲ, ಸಾಧ್ಯವಿಲ್ಲ, 3 ಬಾರಿ ಜಾಸ್ತಿ ಆಯಿತು ಎಂದು. ಆಗ 2 ಬಾರಿ ಎಂದಾಗ, ಇಲ್ಲ, ಅದು ಸಾಧ್ಯವಿಲ್ಲ ಎಂದು. ಆಗ ಕೊನೆಗೆ 1 ಬಾರಿ ಹೇಳು ಅಂತ ಹೇಳುತ್ತದೆ. ಆಗ ಬ್ರಹ್ಮಚಾರಿ ಹೇಳುತ್ತಾನೆ, 1 ಬಾರಿ ಗಾಯತ್ರಿ ಮಂತ್ರ ಹೇಳಿ ಮುಗಿಸುತ್ತಾನೆ. ಆಗ ತಕ್ಷಣವೇ ಮಹಾರಾಜನ ಕಾಯಿಲೆಗಳು ಹೋಗುತ್ತದೆ. ಅದಾದ ನಂತರ ಖುಷಿಯಲ್ಲಿ ಮಹಾರಾಜನು
ಒಂದು ಕಾಲುವೆಯನ್ನು ಕಟ್ಟುತ್ತಾನೆ. ಆ ಕಾಲುವೆ ಕರ್ನಾಟಕ ಕಾಲುವೆ ಅಂತ ಹೆಸರು ಇಡುತ್ತಾನೆ. ಏನಕ್ಕೆ ಅಂದರೆ ಕರ್ನಾಟಕದಿಂದ ಬಂದ ಬ್ರಹ್ಮಚಾರಿಗೆ ಆ, ವ- ಬ್ರಹ್ಮಚಾರಿಯಲ್ಲಿ ಹೆಸರು ಇಡುತ್ತಾನೆ. ಈ ಕಥೆಯ ನೀತಿ ಏನೆಂದರೆ ಆ, ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಜಪಿಸುವ ಜಪಿಸುವ ದೇವರ ನಾಮವು ತಮ್ಮನ್ನು ಕಾಪಾಡಬಹುದು ಎಂಬುದು. ಜಯ ರಾಮಕೃಷ್ಣ. ಜಯರಾಮ್ ಕೃಷ್ಣ ಅಮೃತ್, ಇದು ಬಹುಶಃ ಇದೊಂದು ಯಾವುದೋ ಒಂದು ಮ್ಯಾಗ್ಝಿನಲ್ಲಿ ಇದು ಬಂದಿತ್ತು ಅನಿಸುತ್ತೆ. ಇದು ಒಂದು ಇನ್ಸಿಡೆಂಟ್ ಅಂತ ನಾನು ಕೇಳ್ದಂಗಿದೆ, ಕೇರಳದಲ್ಲಿ. ಹೌದು, ಇರ್ಬೋದು. ಓಕೆ, ಅದು ಏನೇ ಆಗಿದ್ರು ಕೂಡ ಅದರ ಹಿಂದಿನ ಒಂದು ನೀತಿ ನೀನು ಹೇಳಿದೆಯೋ ಅದು ಇಲ್ಲಿ ನಾವು ಈ ಕಥೆಗಳೆಲ್ಲ ಕೇಳಿದಾಗ ನಮ್ಗೆ ಅನಿಸುತ್ತೆ, ಏನಪ್ಪ ದೇವ್ರು ಹಿಂಗೆಲ್ಲ ಇರ್ತಾನ ಅಂತ. ಈ ಥರ ಎಲ್ಲ ಅಂದರೆ ಇಲ್ಲಿ ಒಂದು ಪಾಯಿಂಟ್ ನೀನು ಹೇಳಿದ್ದ ಇದೆಯಲ್ಲ, ನಾವು ಈ ಜನ್ಮದಲ್ಲ, ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳ್ತಾರೆ, ಶೋಲಿ ಮಧುರು ಯಾವಾಗಲೂ ಹೇಳ್ತಾರೆ, ಏನು ಅಂತಂದರೆ ನಮ್ಮದು ಪೂರ್ವ ಜನ್ಮದ ಕರ್ಮಗಳು ನಾವು ಕಳ್ಕೊಳ್ಳೇಬೇಕು ಅನ್ನೋದು. ಅಂದರೆ ನಮ್ಗೆ ಇವಾಗೆಲ್ಲ ಚೆನ್ನಾಗೇ ಇರ್ತೀವಿ, ನೋಡೋದಕ್ಕೂ ಎಲ್ಲ ಒಳ್ಳೆಯವ್ರ ಥರನೇ ಕಾಣಿಸ್ತೀವಿ, ಆದರೆ ಎಷ್ಟೋ ಕಷ್ಟ ಅನುಭವಿಸ್ತೀವಿ. ಎಷ್ಟೋ ಜನ ಅಂತಾರೆ, ಇವ್ರು ಎಷ್ಟು ಒಳ್ಳೆಯವರು, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ. ಇನ್ನು ಕೆಲವರು ಎಲ್ಲ ಪಾಪ ಕಾರ್ಯಗಳು ಮಾಡ್ತಾ ಇರ್ತಾರೆ, ಆರಾಮಾಗೇ ಇರ್ತಾರೆ. ಅಂದರೆ ಈ ಸತಿ ಆರಾಮಾಗಿದ್ದವರೆಲ್ಲ ಮುಂದಿನ ಜನ್ಮ ಚೆನ್ನಾಗಿ ಅನುಭವಿಸ್ಬೇಕಾಗತ್ತೆ. ಈ ಜನ್ಮದಲ್ಲಿ ಒಳ್ಳೆಯದು ಮಾಡಿದವರೆಲ್ಲನೂ ಇಲ್ಲಿ ಕಷ್ಟಗಳು ಅನುಭವಿಸೋದು ಹಿಂದಿಂದಾದರೂ ಕೂಡ ಮುಂದೆ ಅವರ ಒಂದು ಜನ್ಮ ಇರುತ್ತೆ, ಇಲ್ಲ ಅಂತಲೇ ಇಲ್ಲ, ಬೇಕಾದ್ರೆ ಜನ್ಮನೇ ಮುಕ್ತಿನೇ ಹೊಂದ್ಬಿಡ್ತಾರೆ ಅನ್ನೋ ಒಂದು ಒಳ್ಳೆ ಒಂದು ಅಂಶ ಇರುವಂಥ ಒಂದು ಕಥೆನ ನೀನು ನಮ್ಮೊಂದಿಗೆ ಹಂಚಿಕೊಂಡಿದೆಯಾ. ಅಮೃತಿಗೆ ಮಕ್ಕಳ ಸಂಘದ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಇವತ್ತಿನ ಒಂದು 980 ಸೆಕೆಂಡ್ ಸಂಡೇನ ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. ಜೈಕಾರ ಆದಮೇಲೆ ನಮ್ಮ ಅಮೃತದು ಏನೊಂದು ಡಮ್ಚರೆಟ್ಸ್ ಆ್ಯಕ್ಷನ್ ಮಾಡಿ ತೋರಿಸ್ತಂದು ನೋಡೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. जय राम कृष्ण सर. जय राम कृष्ण सर. जय राम कृष्ण. जय राम कृष्ण. जय राम कृष्ण. राम कृष्ण. जय राम कृष्ण. जय राम कृष्ण सर. जय राम कृष्ण. जय राम कृष्ण सर. जय राम. जय राम कृष्ण.
ಈಗಲೇ ನಂಬದರೆ ಇಷ್ಟೊತ್ತು ಈಗಲೇ ಕಷ್ಟವಾಗುತ್ತದೆ. ಫಸ್ಟ್ ಹೇಳಿದೆ ಅವಾಗ. ರಿಪೀಟ್ ನಿನ್ ಬಂದಾಗ ನಷ್ಟ ನೀನ್ ಹೇಳಿ. ಇಷ್ಟೊತ್ತಿಗೆ ಈಗಲೇ ನಂಬಿದರೆ ಕಷ್ಟ ನಷ್ಟ. ಅವನು ಅಷ್ಟನ್ನೇ ಹೇಳ್ಬೇಕಾಗಿತ್ತು, ಅದನ್ನು ಹೇಳಿಲ್ಲಲ್ಲ. ಕರೆಕ್ಟ್. ಇವಾಗ ಹಿಂದಿನ ಔಟ್. ಇಷ್ಟು ಅಮ್ಮ ನಿಮ್ಮ ಮನೆಗೆ ಮಧುಕೃಷ್ಣ ಬಂದ. ಮಧುಕೃಷ್ಣ ಅಂದ. ಅಲ್ಲೋಯ್ತಲ್ಲ. ಇವ್ರು ಕರೆಕ್ಟಾಗಿ ಹೇಳ್ತಲ್ಲ. ಮಧುಕೃಷ್ಣ. ಮುದ್ದು ಕೃಷ್ಣನಿಗೂ ಮದ್ದು ಕೃಷ್ಣನಿಗೂ ಮದ್ದು ಕೃಷ್ಣ ಅಲ್ಲೋಯ್ತಲ್ಲ. ಕರೆಕ್ಟ್. ನಾಯಿ ಬಾಲ ಡೊಂಕು ಅಷ್ಟೇ ನಾಯಿ ಬಾಲ ಡೊಂಕು ಕೇಳಿಸ್ತಾ ಅವ್ರ ಪೂಜೆ ಎತ್ತ ಇತ್ತ ಎತ್ತ ಇತ್ತ ನಾಯಿ ಬಲ ಡೊಂಕು ಎತ್ತ ಇತ್ತ 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 ಎತ್ತ ಒಂದ್ಸತಿ
ಎತ್ತ ಕಡೆ ಹೋದ್ರೆ ನಾಯಿ ಬಾಲ ಡೊಂಕು. ಅತ್ತ ಇತ್ತ ಸುತ್ತ ಎತ್ತ ಹೋದ್ರು ನಾಯಿ ಬಾಲ ಡೊಂಕು. ನಾಯಿ ಬಾಲ ಅಲ್ಲ ಹೇಳಿದ್ದೀನಿ. ಕೊತ್ತೆ ಬಾಲ ಡೊಂಕು. ನಾಯಿ ಬಾಲ. ಅತ್ತ ಇತ್ತ ಸುತ್ತ ಎತ್ತ ಹೋದ್ರು ಕತ್ತೆ ಬಾಲ ಅಷ್ಟೇ. ಹಾಂ, ಈಗ ನೀವು 3 ಜನ ಅಲ್ವಾ? ಹೌದು, 3 ಜನ ಅಂದರೆ ಪಾಸ್ ಜಾಸ್ತಿ ಆಗುತ್ತೆ. ಓಕೆ, ಗುಡ್. ಇಲ್ಲ, ಯಾಕೆ ಈಗ ಬೇಗ ಆಗೋಗುತ್ತಲ್ಲ. ರೆಡಿ ಆಗಿಲ್ವಾ?